ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಕುರಿತಾಗಿ ಇತ್ತೀಚೆಗೆ ತುಂಬ ಚರ್ಚೆ ನಡೆಯುತ್ತಿದೆ. ಜನರು ತಮ್ಮ ಖಾತೆಗೆ ಯಾವಾಗ ಹಣ ಸೇರುತ್ತದೆ ಎಂಬುದರ ಬಗ್ಗೆ ಬಹಳ ಕುತೂಹಲದಿಂದ ಕಾಯುತ್ತಿದ್ದಾರೆ. ಆದರೆ ಸರ್ಕಾರದ ಪ್ರಕ್ರಿಯೆ ಕಾರಣದಿಂದಾಗಿ ಕೆಲವು ಜನರಿಗೆ ತಡವಾಗಿ ತಲುಪುತ್ತಿದೆ. ಸೆಪ್ಟೆಂಬರ್ ತಿಂಗಳ ಕಂತು ಈಗಾಗಲೇ ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿದ್ದು, ಬಹುತೇಕ ಜನರಿಗೆ ಮುಂದಿನ ದಿನಗಳಲ್ಲಿ ಖಾತೆಗೆ ಮೊತ್ತ ಸೇರುವುದಾಗಿದೆ. ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗುವುದು. ಆದ್ದರಿಂದ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಮಾಡಿ, ಏಕೆಂದರೆ ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ನಿಮಗೆ ತಕ್ಷಣ ತಲುಪುತ್ತದೆ. ವಿಡಿಯೋ ಎಂಡ್ವರೆಗೂ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡುವುದನ್ನು ನೀವು ಮರೆಯಬೇಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಸೆಪ್ಟೆಂಬರ್ 9ರಂದು ಈಗಾಗಲೇ ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿದ್ದು, ಬ್ಯಾಂಕ್ ಕ್ಲಿಯರಿಂಗ್ ಪ್ರಕ್ರಿಯೆ ಹೀಗಿದೆ. ಮೊತ್ತ ಎಲ್ಲ ಬ್ಯಾಂಕ್ ಬ್ರಾಂಚ್ಗಳಿಗೆ ಕ್ರಮವಾಗಿ ಟ್ರಾನ್ಸ್ಫರ್ ಆಗುತ್ತಿದೆ. ಕೆಲವರಿಗೆ ಈಗಾಗಲೇ ಹಣ ತಲುಪಿದರೂ ಕೂಡ ಬಹುತೇಕ ಜನರಿಗೆ ಇನ್ನೂ ತಲುಪಬೇಕಾಗಿದೆ. ಇದಕ್ಕೆ 1 ರಿಂದ 3 ದಿನ ಹಿಡಿಯಬಹುದು ಎಂದು ಬ್ಯಾಂಕಿಂಗ್ ಸ್ಟಾಫ್ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಬಾರಿ ವಿಶೇಷ ಅಂಶವೆಂದರೆ 21ನೇ ಕಂತು ಸಿಗದಿದ್ದ ಕೆಲವರಿಗೆ 22ನೇ ಕಂತು ಸೇರಿಸಿ 4,000 ರೂಪಾಯಿ ಒಟ್ಟಿಗೆ ತಲುಪುತ್ತಿದೆ. ಇದು ಸರ್ಕಾರದ ನಿಟ್ಟಿನಲ್ಲಿ ತುಂಬ ಹಾಗೂ ಉತ್ತಮ ಉದಾಹರಣೆಯಾಗಿದೆ. ಹೀಗಾಗಿ ಯಾರು ಕೂಡ ತಮ್ಮ ಹಕ್ಕನ್ನು ಕಳೆದುಕೊಳ್ಳುವುದಿಲ್ಲ. ಸ್ನೇಹಿತರೆ, ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡುತ್ತಿದ್ದಾರೆ, ಈ ತಿಂಗಳಿಗೆ ಹಣ ಬರುವುದಿಲ್ಲ ಎಂದು. ಆದರೆ ಸರ್ಕಾರದ ಕಡೆಯಿಂದ ಬಂದ ಸ್ಪಷ್ಟ ಮಾಹಿತಿಯ ಪ್ರಕಾರ ಸೆಪ್ಟೆಂಬರ್ 9ರಂದು ಇದೀಗಲೇ ರಿಲೀಸ್ ಆಗಿದೆ ಎಂದು ಮಾಹಿತಿ ಬಂದಿದೆ. ಸ್ನೇಹಿತರೆ, ಮಹಿಳೆಯರು ತಮ್ಮ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡುತ್ತಿರುವುದು ಹಲವಾರು ಸ್ಥಳದಲ್ಲಿ ಕಂಡು ಬರುತ್ತದೆ. ಕೆಲವರಿಗೆ SMS ತಡವಾಗಿ ಬರುವುದರಿಂದ, ಅದು ಅಲ್ಲ, ಬ್ಯಾಲೆನ್ಸ್ ಅಪ್ಡೇಟ್ ಆಗಿರುವುದರಿಂದ ಟ್ರಾನ್ಸ್ಫರ್ ಆಗಿದೆ ಎಂಬುದನ್ನು ನೀವು ಗಮನದಲ್ಲಿಡಬೇಕು. ಹಲವರು ATMನಲ್ಲಿ ಸಾಲಿನಲ್ಲಿ ನಿಂತಿರುವುದು ಕಾಣಿಸುತ್ತಿದೆ. ಆದರೆ ಮೊದಲು ಪಾಸ್ಬುಕ್ ಅಪ್ಡೇಟ್ ಮಾಡಿ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ಸ್ಗಳ ಮುಖಾಂತರ ನಿಮ್ಮ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡುವುದು ಸೂಕ್ತ. ATMನಲ್ಲಿ ಸಾಲಿನಲ್ಲಿ ನಿಂತರೂ ಕೂಡ ಮೊತ್ತ ಟ್ರಾನ್ಸ್ಫರ್ ಆಗದಿರಬಹುದು. ಹಾಗಾಗಿ ನೀವು ಮೊದಲೇ ನಿಮ್ಮ ಒಂದು ಬ್ಯಾಂಕಿಂಗ್ ಆ್ಯಪ್ಸ್ಗಳ ಮುಖಾಂತರ ನೀವು ಚೆಕ್ ಮಾಡಿಕೊಳ್ಳಬೇಕಾಗುತ್ತದೆ. ಸರ್ಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ಮತ್ತು ಸರ್ಕಾರದ ಕಡೆಯಿಂದ ಬರುವಂತಹ ಎಲ್ಲ ಅಪ್ಡೇಟ್ಗಳು ಕೂಡ ಪ್ರಕಟಣೆಯಲ್ಲಿ ಸೆಪ್ಟೆಂಬರ್ 9ರಂದು ರಿಲೀಸ್ ಆಗಿರುವುದು ಸ್ಪಷ್ಟವಾಗಿದೆ. ಹಾಗಾಗಿ ಯಾರಿಗೂ ಕೂಡ ತಡವಾಗುವುದಿಲ್ಲ ಎಂದು ಈ ಬಗ್ಗೆ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ. ಈ ಹಣವನ್ನು ಸರಿಯಾಗಿ ಬಳಸುವುದು ಬಹಳ ಮುಖ್ಯ. ಕೆಲವು ಮಹಿಳೆಯರು ಈ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಆರೋಗ್ಯ ಖರ್ಚಿಗೆ, ಮನೆ ಬೆಲೆಗೆ ಬಳಸುತ್ತಿದ್ದಾರೆ. ಇದು ಅವರ ಜೀವನದಲ್ಲಿ ದೊಡ್ಡ ಸಹಾಯವಾಗಿದೆ. ಸೆಪ್ಟೆಂಬರ್ 9ರಂದು ರಿಲೀಸ್ ಆದ ಬಳಿಕ ಸೆಪ್ಟೆಂಬರ್ 10, ಸೆಪ್ಟೆಂಬರ್ 11ರಂದು ಬಹುತೇಕ ಖಾತೆಗಳಿಗೆ ಅಮೌಂಟ್ ತಲುಪುವುದು ನಿರೀಕ್ಷಿತ ಆಗಿದೆ. ಕ್ಲಿಯರಿಂಗ್ ಪ್ರಕ್ರಿಯೆ ಬ್ಯಾಂಕ್ ಪ್ರಕಾರ ಭಿನ್ನವಾಗಿರುತ್ತದೆ. ಕೆಲವರಿಗೆ ಮೊದಲು, ಇತರರಿಗೆ 1 ಅಥವಾ 2 ದಿನ ತಡವಾಗಿ ತಲುಪುತ್ತದೆ. ಸ್ನೇಹಿತರೆ, ಈ ಬಾರಿ ಗೌರಿ ಗಣೇಶ ಹಬ್ಬಕ್ಕೆ ಸರ್ಕಾರ ವಿಶೇಷವಾಗಿ ರಿಲೀಸ್ ಮಾಡುತ್ತೇವೆ ಎಂದು ಹೇಳಿತ್ತು, ಆದರೆ ರಿಲೀಸ್ ಮಾಡಿಲ್ಲ. ಹೀಗಾಗಿ ಹಬ್ಬಕ್ಕೂ ಮುಂಚೆ ಹಕ್ಕಿನ ಮೊತ್ತ ತಲುಪದೆ ಹೋದ ಬಗ್ಗೆ ನೀವು ನಿರಾಸೆ ಮೂಡಬೇಡಿ. ಸೆಪ್ಟೆಂಬರ್ 9ರಂದು ಸರ್ಕಾರದ ಕಡೆಯಿಂದ ರಿಲೀಸ್ ಆದ್ದರಿಂದ ಖಾತೆಗೆ ತಲುಪುವುದು ಶೀಘ್ರದಲ್ಲೇ ನಿಮಗೆ ಸಿಗುತ್ತದೆ. ಸೆಪ್ಟೆಂಬರ್ 9ರಂದು ರಿಲೀಸ್ ಆದ ಮೇಲೆ ಕ್ಲಿಯರಿಂಗ್ ಪ್ರಕ್ರಿಯೆ ಸ್ವಲ್ಪ ಸಮಯ ಹಿಡಿಯುತ್ತದೆ. ತಂತ್ರಜ್ಞಾನ ಮತ್ತು ಬ್ಯಾಂಕ್ ಪ್ರಕ್ರಿಯೆಯ ನಡುವೆ ಸಮಯವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಕೆಲವರು ಹೇಳುತ್ತಿದ್ದಾರೆ, ನನಗೆ SMS ಬಾರದಿದ್ದರೆ ಏನು ಮಾಡಬೇಕು ಎಂದು. ಸುಲಭ ಉತ್ತರವೇನೆಂದರೆ, ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡುವುದು ಅಥವಾ ಮೊಬೈಲ್ ಆ್ಯಪ್ನ ಮುಖಾಂತರ ನಿಮ್ಮ ಬ್ಯಾಲೆನ್ಸನ್ನು ಚೆಕ್ ಮಾಡುವುದು. SMS ತಡವಾಗಿ ಬರಬಹುದು. ಹಾಗಾಗಿ ನೀವು ಮೊದಲೇ ನಿಮ್ಮ ಮೊಬೈಲ್ ಮುಖಾಂತರ ನಿಮ್ಮ ಬ್ಯಾಲೆನ್ಸನ್ನು ಚೆಕ್ ಮಾಡಿಕೊಳ್ಳಬಹುದು. ಹಣ ತಡವಾಗಿ ಬಂದರೂ ಕೂಡ ಅದು ನಮ್ಮ ಹಕ್ಕು. ಸರ್ಕಾರ ರಿಲೀಸ್ ಮಾಡಿದ ಹಣ ಕೊನೆಗೆ ತಲುಪುತ್ತದೆ ಎಂಬ ಭರವಸೆ ನಿಮಗೆ ಇರಲಿ. ಕೇವಲ ಸ್ವಲ್ಪ ತಾಳ್ಮೆ ಇರಬೇಕಾಗುತ್ತದೆ. ಈ ಯೋಜನೆಯಿಂದ ಹೆಚ್ಚಿನ ಮಹಿಳೆಯರ ಜೀವನದಲ್ಲಿ ಬದಲಾವಣೆ ಮೂಡುತ್ತಿದೆ. ಜನರು ತಮ್ಮ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಖರ್ಚು ಮತ್ತು ಮನೆಗಳಿಗೆ ಈ ಹಣವನ್ನು ಉಪಯುಕ್ತವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಸೆಪ್ಟೆಂಬರ್ 9ರಂದು ಸರ್ಕಾರದ ಕಡೆಯಿಂದ ರಿಲೀಸ್ ಆದ ಬಳಿಕ ಸೆಪ್ಟೆಂಬರ್ 10, ಸೆಪ್ಟೆಂಬರ್ 11, ಸೆಪ್ಟೆಂಬರ್ 12ರ ಒಳಗೆ ಬಹುತೇಕ ಜನರಿಗೆ ಖಾತೆ ಅಮೌಂಟ್ ತಲುಪುತ್ತದೆ ಎಂದು ಅಧಿಕೃತವಾಗಿ ತಿಳಿಸಲಾಗಿದೆ. ನೀವಿನ್ನೂ ಗೌರ್ನಮೆಂಟ್ ಸ್ಕೀಮ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇಂತಹ ಯೋಜನೆ ಮಹಿಳೆಯರಿಗೆ ಮಾತ್ರವಲ್ಲ, ಸಂಪೂರ್ಣ ಕುಟುಂಬಕ್ಕೆ ಸಹಾಯ ಮಾಡುತ್ತಿದೆ. ಇತ್ತೀಚೆಗೆ 21ನೇ ಕಂತು ಸಿಗದಿದ್ದ ಕೆಲವರಿಗೆ ಡಬಲ್ ಅಮೌಂಟ್ ಸಿಗುವ ಮೂಲಕ ಇದನ್ನು ಸ್ಪಷ್ಟಪಡಿಸಲಾಗುತ್ತಿದೆ.
ಸರ್ಕಾರದ ಕಡೆಯಿಂದ ರಿಲೀಸ್ ಆದ ನಂತರ ಕೆಲವರಿಗೆ 1 ಅಥವಾ 2 ದಿನದಲ್ಲಿ, ಕೆಲವರಿಗೆ ಜನರಿಗೆ 3 ಅಥವಾ 4 ದಿನಗಳಲ್ಲಿ ಮೊತ್ತ ತಲುಪಲಿದೆ. ಈ ಪ್ರಕ್ರಿಯೆ ಎಲ್ಲ ಬ್ಯಾಂಕ್ಗಳಿಗೆ ಸಾಮಾನ್ಯ. ಕೊನೆಗೆ ಸ್ನೇಹಿತರೆ, ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಸೆಪ್ಟೆಂಬರ್ 9ರಂದು ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿದೆ. ಮುಂದಿನ 1 ರಿಂದ 3 ದಿನಗಳಲ್ಲಿ ನಿಮ್ಮ ಖಾತೆಗೆ ಖಂಡಿತವಾಗಿಯೂ ಅಮೌಂಟ್ ತಲುಪುತ್ತದೆ. ಶಾಂತವಾಗಿ ಕಾಯಿರಿ, ನಿಮ್ಮ ಹಕ್ಕು ತಪ್ಪದೆ ಸಿಗುತ್ತದೆ. ಧನ್ಯವಾದಗಳು.